ಏನಂತ ಇವನ್ ಕತೆ? ಏಯ್, ನಿನ್ಗೆ ಅಸ್ಲು ಕೊಡು ಅಂದ. ಬಡ್ಡಿ ತನ ಕೇಳಿದೆ, ಬಡ್ಡಿ ಕೊಡಕ್ಕಾಗಲ್ಲ ಅಂದ್ಮೇಲೆ ದುಡ್ಡು ಯಾಕೋ ತಗೊಂಡೆ? ನಿನಗೆ ನಾಳೆ ಬೆಳಿಗ್ಗೆವ್ರಿಗೆ ಮಾತ್ರ ಟೈಮ್. ಕೊಡ್ಲಿಲ್ಲ ಅಂದ್ರೆ ನನ್ನ ಟೈಮ್ ಸ್ಟಾರ್ಟ್ ಆಗುತ್ತೆ. ಅಡಿಕೆ ಸುಲ್ದಂಗೆ ಸುಲ್ದು ಬಿಡ್ತೀನಿ. ನಮಸ್ಕಾರ ಬುದ್ಧಿ. ಅವ್ನು ತಿರ್ಗೇನ ಕತೆ. ಏನಣ್ಣ, ಆ ಬಟ್ಟ ಕಾಸು ಕೊಟ್ನಾ? ಹೋಗಿದ್ನಪ್ಪ, ಇನ್ನೂ ಅಡ್ಜಸ್ಟ್ ಆಗಿಲ್ಲ, ಮುಂದಿನ ವಾರ ಕೊಡ್ತೀನಿ ಅಂದ. ದುಡ್ಡು ತಗೊಂಡು ಪ್ರತಿ ಒಬ್ಬ ಹೇಳೋದು ಹಿಂಗೇನೆ. ಹೋಗಿ ಕುಂತು ಒದ್ದು ವಸೂಲಿ ಮಾಡಬೇಕು. ನಿನ್ನಂಗೆ ಸುಮ್ಮನೆ ಬಿಟ್ರೆ ಅವನ ಹತ್ರ ಜಗಳ ಆಡಿದ್ದು ಆಯ್ತು, ಇನ್ನ ಕಾಲಿಡ್ಕೋಬೇಕಾಗಿತ್ತಾ? ಅಣ್ಣ, ಅದೇ ನಮ್ಮ ಕೆಲಸ. ಬಡ್ಡಿ ದುಡ್ಡು ಬರುತ್ತೆ ಅಂದ್ರೆ ನಾವು ಏನ್ ಬೇಕಾದ್ರೂ ಮಾಡಬೇಕು. ಅದು ಬಡ್ಡಿ ವ್ಯವಹಾರ. ತಗೊಂಡೋಗುವಾಗ ನೈಸಾಗಿ ತಗೊಂಡೋಗ್ತಾರೆ, ವಸೂಲಿ ಮಾಡ್ಬೇಕಲ್ಲ ಅಷ್ಟೇ. ನೈಸಾಗಿ ಕೇಳಬೇಕು, ಕೊಡ್ಲಿಲ್ಲ ಅಂತ ಜಾಡ್ಸೋದು, ವಸೂಲಿ ಮಾಡ್ಬೇಕು. ಇದು ವ್ಯವಹಾರ ಮಾಡೋರ್ ಲಕ್ಷಣ, ತಿಳ್ಕೊಳ್ಳಿ. ನಿನ್ನಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಕಣ. ಅದೇನಿದ್ರು ನಿನ್ ಮಗನ ತಿಳಿಸು. ನಿನಗಿಂತ 8 ವರ್ಷ ದೊಡ್ಡವನು ನಾನು. ನನಗೆ ಹೇಳಕ್ ಬಂದ್ಬಿಟ್ಟ. ನೀನ್ ಸರಿಯಾಗಿದ್ದಿದ್ರೆ ನಿನ್ಗೆ ಯಾಕೆ ಹೇಳ್ತಿದ್ದೆ ನಾನು? ಸರಿ ಇಲ್ದಲ್ಲ ಏನೋ ಆಗಿದ್ದೀನಿ. ಲೋ ಅಣ್ಣ, ಹೋಗೋ, ತಲೆ ತಿನ್ಬೇಡ. ಏನ್ ಮಾವ ಈ ತರ ಜಗಳ ಆಡ್ಕೊಂಡು? ನಡೀರಿ ಮಾವ ನೀವು ಒಳಗೆ. ಅಲ್ಲ ಕಣಮ್ಮ, ನಡೀರಿ ಮಾವ. ಸ್ವಲ್ಪ ಬುದ್ಧಿ ಹೇಳಮ್ಮ ಅವನಿಗೆ. ಅವ್ರ ಮಾತು ಕೇಳಿ ಸ್ವಲ್ಪ. ಕೇಳಕ್ ನೀನ್ ಇದೆಯಲ್ಲ ಕೇಳು. ಮುಚ್ಚ. ಇದೊಂಥರ ಏನ್ ಮಾವ ಕೋಲ್ ಈ ತರ ಕೊಟ್ಟು ಜಗಳ ಹೊಡ್ಸ್ಕೊಂಡಂಗೆ. ಆಡ್ಕೊಂಡು? ಕಂದ, ನೀನ್ ಸಿಟಿಯಲ್ಲಿ ಬೆಳೆದಿರೋ ಹುಡುಗಿ ಇದೆಲ್ಲ ಗೊತ್ತಾಗಲ್ಲ. ನಮ್ಮಿಬ್ರದ್ದು ಇದ್ದೇ ಇರ್ತದೆ. ಅದಿರ್ಲಿ, ನಿನ್ ಪ್ರಾಜೆಕ್ಟ್ ವರ್ಕ್ ಹೇಗೆ ನಡೀತಾ ಇದೆ? ಈಗ ಶುರು ಆಗಿದೆ ಮಾವ. ನೋಡು, ನನ್ನ ಸಹಾಯ ಬೇಕಿದ್ರೆ ಹೇಳು. ಇಲ್ಲ ಮಾವ, ಎಲ್ಲ ಅರೇಂಜ್ ಮಾಡ್ಕೊಂಡಿದೀನಿ, ಆರಾಮಾಗಿ ನಡೀತಿದೆ. ಓಕೆ ಮಾವ, ಬರ್ತೀನಿ. ಲೋ ಎಲೆ ಅಡಿಕೆ ಅಣ್ಣ, ನಮ್ ಕರ ಬೇರೆ ಎಲ್ಲೋ ಹಾಲು ಕುಡಿತಿರಂಗಿದೆ. ಓಣ ಓಣ ವಯಸ್ಸು ಇದ್ರೂ ಇರ್ಬೋದು, ಅದಕ್ಕೆ ಹೇಳ್ದೆ. ನೀನ್ ನೋಡ್ದ? ಇಲ್ಲ ಅಣ್ಣ. ನನ್ ಮಗನ್ಗೆ ಯಾರ ದೃಷ್ಟಿನೂ ತಾಗಬಾರ್ದಪ್ಪ. ಏನೇ ಏನೇ ಅವ್ನು ಹಾಗೆ ನೋಡ್ತಾ ಇದ್ಯಾ? ಕಿವಿ ಬಿಡು ಅತ್ತೆ, ನೋಡಕ್ ಮನ್ಸಾಯ್ತು, ನೋಡ್ದೆ. ಅನ್ಸತ್ತಮ್ಮ, ಅನ್ಸತ್ತೆ. ಮೊದ್ಲು ನೀನು ತಪ್ಪು ಮಾಡ್ತಿದ್ಯಾ ಅಂತ ಒಪ್ಕೊ. ಅದೇ ತಪ್ಪಿಗೆ ಶಿಕ್ಷೆ ಅಂತ ಅವನ್ನ ನಂಗೆ ಕೊಟ್ಬಿಡು. ನಿನ್ ಮಗನ ಅಂಗಳಿಟ್ಕೊಂಡು ಮುಂಗಳ್ ಮುಚ್ಕೊಂತೀನಿ. ಏನೇ ಹೀಗೆಲ್ಲ ಮಾತಾಡ್ತೀಯ ನೀನು? ನಾಚಿಕೆ ಆಗಲ್ವಾ? ವಯಸ್ಸಿಗೆ ಬಂದಿರೋ ಹುಡುಗಿ ಮನ್ಸನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ನಾನು ನಾಚ್ಕೊಳ್ತಿದ್ನಪ್ಪ. ಆಯ್ತಮ್ಮ, ಆಯ್ತು. ಅವನನ್ನ ನಿನಗೆ ಕೊಟ್ಟು ಮದ್ವೆ ಮಾಡ್ತೀನಿ, ಸರಿನಾ? ನಿಜನಾ ಅತ್ತೆ? ಅವನ್ ಮನ್ಸು ಬೇರೆ ಕಡೆ ಓಡ್ತಿದ್ರೆ? ನೀನಂತ ಸುಂದರವಾದ ಹುಡುಗಿ ಅವ್ನ ಕಣ್ಮುಂದನೇ ಇದ್ದಾಗ ಅವ್ನ ಮನ್ಸು ಬೇರೆ ಕಡೆ ಹೋಗೋದಕ್ ಸಾಧ್ಯನೇ ಇಲ್ಲ, ಹೋಗೋದು ಇಲ್ಲ. ಮಾವ ಹೇಳ್ದಂಗೆ ನಿನ್ ಮಗನ್ನ ಮನೆಯಲ್ಲೇ ಇರಕ್ ಹೇಳೋ. ಆಮೇಲೆ ನೋಡು, ಅವ್ನ್ ನನ್ ಸುತ್ತಾನೆ ಸುತ್ತಿರ್ಬೇಕು. ಹಾಗ್ ಮಾಡ್ಕೊಂಡ್ ಬಿಡ್ತೀನಿ. ಸಾಕ್ ಸುಮ್ನೆರೆ. ನಿನ್ ಮಾತನ್ನ ಯಾರಾದ್ರೂ ಕೇಳಿದ್ರೆ ನಗ್ತಾರೆ. ನನ್ ಕಷ್ಟ ನಂಗ್ ಮಾತ್ರ ಗೊತ್ತು. ಒಂದೊಂದ್ಸಲ ಅವನು ನೋಡ್ತಿದ್ರೆ ತಿಂದು ಬಿಡ್ಬೇಕನ್ಸುತ್ತೆ. ಇಷ್ಟು ಅನುಭವ ಇರೋಳ್ ನೀನು. ದಂಡ ಹಾಕ್ತೀನಿ ನೋಡು. ಬಂದ ನೋಡು ನಿನ್ ಮಗ. ಅವ್ನ್ ಮನೇಲೇ ಇರಕ್ ಹೇಳುವತ್ತೆ. ಲೋ ಮಗ್ನೆ, ನಿಮ್ಮಪ್ಪ ಹೇಳ್ದಂಗೆ ಮನೇಲೇ ಇರೋ. ಎಲ್ಲಿಗೋ ಹೋಗ್ತೀಯಾ? ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಅಪ್ಪ ಬರೋದ್ರೊಳಗಾಗಿ ಬಂದ್ಬಿಡ್ತೀನಿ. ಅವ್ನ್ ಎಲ್ಗ್ ಹೋಗ್ತಿದಾನಂತ ನಂಗ್ ಗೊತ್ತು ಅತ್ತೆ. ಎಲ್ಲಿಗೆ? ಸುಮ್ಮನೆ ಇರ್ತೀಯ ಸ್ವಲ್ಪ ನೀನು? ಹೇಳ ಹೇಳ್ಬಿಡ್ಲ? ಬಾಯ್ 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 ಮಾಡ್ತೀನಿ ನಿಂಗೆ. ಏಯ್ ನಿಶಾ, ನಿಂತ್ಕೊ ಅಲ್ಲಿ, ನಿಂತ್ಕೊ. ಕೈಗೆ ಸಿಗಲ್ಲ ನಾನು. ಏಯ್ ನಿಶಾ, ಏಯ್.
ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸಾ? ಏನು ತರ್ಲೇ ಇಲ್ಲ ತಾನೇ? ರೀ, ಇಡೀ ಸಾಗರನೇ ಸೋಸಿದ್ರು ನನ್ನಂತ ಒಳ್ಳೆ ಹುಡುಗ ಸಿಗೋದಿಲ್ಲ. ಧೈರ್ಯವಾಗಿ ಬನ್ನಿ, ಕೂತ್ಕೊಳ್ಳಿ. ಸೊ ಏನು ಆ ಸರ್ಪ್ರೈಸ್? ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್. ಸರಿ ಆಯ್ತು. ನಿಶಾ ಹೆಂಗೆ? ಹೆಂಗೆ ಅಂದ್ರೆ? ಅಂದ್ರೆ ತುಂಬಾ ವರ್ಷಗಳಾದ್ಮೇಲೆ ನಾನ್ ನಿಮ್ಮನ್ನೆಲ್ಲ ಮೀಟ್ ಮಾಡ್ತಿದ್ದೀನಲ್ವಾ, ಮೊನ್ನೆ ಸಿಕ್ಕಾಗ ಅವಳು ಮನೇಲಿ ಮದ್ವೆ ಮಾಡಕ್ ನೋಡ್ತಾ ಇದ್ದಾರೆ ಅಂತಂದ್ಲು. ಅವಳು ನಿನಗೆ ಅತ್ತೆ ಮಗಳಲ್ವಾ, ಅದಕ್ಕೆ ಕೇಳಿದೆ. ಅವಳು ಸಿಕ್ಕಾಪಟ್ಟೆ ದದ್ದಿರಿ, ನಿಮ್ಮಂಗೆ ಓದ್ ಹತ್ತಿಲ್ಲ ಅವಳಿಗೆ. ಮನೇಲಿ ಕೆಲಸ ಮಾಡಕ್ಕೆ ಲಾಯಕ್ಕು. ಅವಳಿಗೆ ಹುಡುಗನ್ ಹುಡುಕ್ತಿರೋದು ನಿಜ, ಮುಂದೆ ಗೊತ್ತಿಲ್ಲ. ನಿಮ್ ಬಗ್ಗೆ ಹೇಳಿ. ಸದ್ಯಕ್ಕೆ ಕೆಲಸದ ಹುಡುಕಾಟದಲ್ಲಿದ್ದೀನಿ. ಒಳ್ಳೆ ಕೆಲಸ, ನಿಮ್ಮಂಥ ಒಳ್ಳೆ ಹುಡುಗಿ, ಒಂದು ಪುಟ್ಟ ಸಂಸಾರ ಸಾಕು ಈ ಜೀವನಕ್ಕೆ. ಏನು ಸಮಾಚಾರ? ತುಂಬ ಇನ್ ಡೀಟೇಲ್ ಆಗಿ ಇಂಟರ್ವ್ಯೂ ಮಾಡ್ತಿದ್ದೀರಾ? ಹುಡ್ಗನ್ ಬಗ್ಗೆ ಜಾಸ್ತಿ ಗೊತ್ತಿಲ್ದೇನೆ ಸುತ್ತಾಡ್ತಿದ್ದೀನಲ್ವಾ, ಇನ್ನೂ ಸ್ವಲ್ಪ ಗೊತ್ತಾದ್ರೆ ಒಳ್ಳೇದಲ್ವಾ ಅಂತ ಕೇಳಿದೆ ಅಷ್ಟೇ. ಯಾಕೆ ಕಣ್ಮುಚ್ತಾ ಇದ್ದೀರಾ ರೇವಂತ್? ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಅದ್ಭುತಗಳೆಲ್ಲ ಆಕಸ್ಮಿಕವಾಗಿ ಬಂದಾಗ ಅದ್ರಲ್ಲಿ ಸಿಗೋ ಆನಂದನೇ ಬೇರೆ ರೀ. ಓ ಹೌದಾ? ಹಾಗಾದ್ರೆ ಓಕೆ. ಪ್ರೀತಿ, ನೀನಿಷ್ಟು ಬೇಗ ನಂಗೆ ಹತ್ರ ಆಗ್ತೀಯಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. Amazing! It's such a beautiful place, Revan. Amazing! ರೇವನ್, ತುಂಬಾ ಸುಂದರವಾಗಿದೆ ಈ ಜಾಗ. ಇಂಥ ಅದ್ಭುತವಾದ ಜಾಗನ ನಾನೊಬ್ಬಳಿಂದಾನೇ ನೋಡಕ್ ಆಗ್ತಾ ಇರ್ಲಿಲ್ಲ. This is the most memorable day of my life. ನನ್ನ ಪ್ರೀತಿನ ಒಪ್ಕೊಂಡ್ರೆ ಬರೀ ಈ ದಿನ ಅಲ್ಲ, ಇಡೀ ಜೀವನನ ಮೆಮೊರಬಲ್ ಆಗಿ ಮಾಡ್ತೀನಿ. ಏನೋ ಅಂದಂಗಾಯ್ತು. ಹೃದಯಗಳು ಒಂದಾದಾಗ ಮಾತ್ರ ಮನಸ್ಸಿನ ಮಾತು ಕೇಳಿಸುತ್ತೆ. ಪ್ರೀತಿ ನನಗೆ ಯಾವಾಗ, ಯಾಕೆ, ಹೇಗೆ ಹುಟ್ಟೋ ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಸ್ಟಿಲ್ ಇನ್ ಲವ್. ನಿಂಗೆ ಗೊತ್ತಾ, ನಾನು ಇನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಕಣ್ಣಿಂದ ಒಂದೇ ಒಂದು ಹನಿ ನೀರು ಕೆಳಗೆ ಬೀಳ್ದಂಗೆ ನೋಡ್ಕೋತೀನಿ. ಇಲ್ಲಿ ಸುರಿತಾ ಇರೋ ನೀರಿನಷ್ಟು ಪ್ರೀತಿ ಕೊಡ್ತೀನಿ. ಸ್ಟಾಪ್ ಇಟ್ ರೇವಂತ್. ಏನ್ ಹೇಳ್ತಾ ಇದ್ಯಾ ನೀನು? ನಮ್ಮಿಬ್ಬರ ನಡುವೆ ಪ್ರೀತಿನ? ನಿನ್ನನ್ ಯಾವತ್ತೂ ಆ ಭಾವನೆಯಿಂದ ನೋಡಿಲ್ಲ ನಾನು. ಪ್ಲೀಸ್, ನಿನ್ ಪ್ರೀತಿ ಮರ್ತ್ಬಿಡು.
ಆ ಹ್ಮ್. ಯಾಕೋ ನೋಡೋಣ ಅಲ್ಲಿ 6 ಅಡಿ ಕಟೌಟು ಕುಂಟ್ಕಲ್ ಥರ ಇಲ್ಲೇ ಕೂತ್ಕೊಂಡಿದ್ಯಾ. ನೋಡಿದ್ರು ನೋಡ್ದಂಗೆ ಹಂಗೆ ಹೊಂಟೋದ್ಲು. ನೀನೇನೇ ಹೇಳು, ಪಟ್ನದವ್ರಿಗೆ ರೀತಿ ನೀತಿ ರಿವಾಜು ಎಲ್ಲ ಕಡಿಮೆನೆ. ವಯಸ್ಸು ಕಣ್ಲ, ವಯಸ್ಸಲ್ಲಿ ನೆಲ ಕಾಣಲ್ಲ ಅಂತಾರಲ್ಲ, ಇದೆ. ನಡೆಯೋರ್ನ ಬೀಳ್ದಂಗೆ ತಡೆಯೋದು ನಮ್ಮ ಕರ್ತವ್ಯ ಅಲ್ವಾ? ಹಲೋ ಬಾವಾ, ಏನೋ ನಿನ್ನ ತಂಗಿಗೆ ಫೋನ್ ಮಾಡೋದು ಬಿಟ್ಟು ನನಗೆ ಫೋನ್ ಮಾಡಿದ್ಯಾ? ಏನೂ ಇಲ್ಲ. ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೊಬೇಕಂತ ಇದ್ದೀನಿ. ನೀನೇನು ಹೇಳ್ತೀಯಾ? ನಾವು ಮೊದಲೇ ಅನ್ಕೊಂಡು ಮಾತಲ್ವಾ ಇದು? ಅವಳು ನಿಮ್ಮಲ್ಲೇ ಇದ್ದಾಳಲ್ಲ, ನೇರವಾಗಿ ನೀವೇ ಕೇಳಿ. ಅವಳಿಗೆ ಇಷ್ಟ ಆದ್ರೆ ಸಾಕು, ನಮ್ದೇನಿಲ್ಲ. ಸರಿ ಬಾವಾ, ಇಡ್ತೀನಿ. ಏನಂತೆ? ನಿಮ್ಮಣ್ಣನ ಫೋನು ಪ್ರೀತಿನ ಸೊಸೆ ಮಾಡ್ಕೋತಾನಂತೆ. ಅದಕ್ಕೆ ನೀವೇನಂತ ಹೇಳಿದ್ರಿ? ಅವಳು ಅಲ್ಲೇ ಇದ್ದಾಳಲ್ಲ, ಡೈರೆಕ್ಟಾಗಿ ನೀನೇ ಕೇಳು ಒಂದೇ, ಸರಿ ಅಲ್ವಾ? ಅವಳು ನೇನ್ರಿ ಕೇಳೋದು? ನಮ್ಮಣ್ಣ ಅವಳ ಮನೆ ಸೊಸೆ ಮಾಡ್ಕೊಂತೀನಿ ಅಂದ್ಮೇಲೆ ಅಷ್ಟೇ. ಅವಳ ಮದ್ವೆ ಬೇಡ ಅಂದ್ರೂ ಕೈ ಕಾಲ್ ಕಟ್ಟಿ ಮದ್ವೆ ಮಾಡಿಸ್ತೀನಿ, ಗೊತ್ತಾಯ್ತಾ? ಹಲೋ. ಹಾ ಕಂದ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಪ್ಪ, ನೀವು? ಲೇ, ನಿನಗೆ ಪ್ರೀತಿ ಅಂದ್ರೆ ಇಷ್ಟ ತಾನೆ? ಅಪ್ಪ, ಪ್ರೀತಿನೇ ನನ್ನ ಹೆಂಡತಿ ಅಂತ ಮನಸ್ಸನ್ನ ಇಟ್ಕೊಂಡು ಬದುಕ್ತಾ ಇದ್ದೀನಪ್ಪ. ನಿಮ್ಮ ಹತ್ರ ಹೇಗೆ ಹೇಳ್ಬೇಕಂತ ಗೊತ್ತಾಗದೆ, ಅವಳ ಹತ್ರ ಹೇಗೆ ಮಾತಾಡ್ಬೇಕಂತ ಅರ್ಥ ಆಗದೆ ಅರ್ಧ ಹುಚ್ಚಾಗಿದೆಪ್ಪ. ಸರಿ, ಊರಿಗೆ ಯಾವಾಗ ಬರ್ತೀಯಾ? ಮುಂದಿನ ವಾರ ಬರ್ತೀನಪ್ಪ. ಪ್ರೀತಿ ಹತ್ರ ಮಾತಾಡ್ತಾರಾ? ಅದೆಲ್ಲ ನನಗೆ ಬಿಡು, ನಾನಿದ್ದೀನಲ್ಲ. ಓಕೆಪ್ಪ, ಬಾಯ್. ಹಲೋ ಅಪ್ಪ, 5,000 ರೂಪಾಯಿ ಕೊಡು. ಯಾಕೋ ಅಷ್ಟೊಂದು ದುಡ್ಡು? ಪ್ರತಿಯೊಂದು ನಿನ್ಗೆ ಹೇಳಿ ಖರ್ಚು ಮಾಡೋಕ್ಕಾಗಲ್ಲ. ಇವಾಗ ಸುಮ್ಮನೆ ಕೊಡ್ತೀಯೋ ಇಲ್ವೋ? ಬರೀ ಖರ್ಚು ಮಾಡ್ದಾಯ್ತಲ್ಲೋ, ದುಡಿಯೋದು ಯಾವಾಗ? ನೀನು ದುಡಿತಿದ್ಯಾ ತಾನೇ, ಅದಕ್ಕೆ ನಾನು ಖರ್ಚು ಮಾಡ್ತಿರೋದು. ನೀನು ದುಡಿಯೋದು ನಿಲ್ಸು, ನಾನು ಖರ್ಚು ಮಾಡೋದು ನಿಲ್ಲಿಸ್ತೀನಿ. ನೀನ್ ಹಿಂಗ್ ತಯಾರಾಗಿದ್ಕೆ ಅವಳ ಅವನು ಕೊಟ್ಟು ಮದುವೆ ಮಾಡ್ತಿರೋದು. ನೀನ್ ನೆಟ್ಗಿದ್ದಿದ್ರೆ ನಿನಗೆ ಕೇಳ್ಬೋದಾಗಿತ್ತು. ಥು, ಯಾವಾಗ ಉದ್ಧಾರ ಆಯ್ತೋ ಏನೋ. ಇವಾಗ ಏನು ಕೊಡ್ತೀಯೋ ಕೊಡಲ್ವೋ? ತಗೊಂಡ್ ಸಾಯಿ. ಲೋ ಮಗ, ಜಾಸ್ತಿ ಕುಡಿಬೇಡ ಕಣೋ, ಆರೋಗ್ಯ ಹಾಳಾಗುತ್ತೆ ಕಣೋ. ನಂಗೆ ಗೊತ್ತು. ಫಸ್ಟು ನೀನು ಮನೆಗೆ ನೆಟ್ಟಗೆ ಹೋಗು. ನಿನಗ್ ಬುದ್ಧಿ ಹೇಳಕ್ ಬಂದಲ್ಲ, ನನಗ್ ಹೊಡ್ಕೋಬೇಕು. ಲಾ 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 ಲಾ. ಧೋಕಾ, ಪ್ರೀತಿ ಧೋಕಾನೋ ಪ್ರೀತಿಸೋ ಹುಡುಗಿ ಧೋಕಾನೋ ಅಂತ ಯಾವ ಲೋಫರ್ ನನ್ನ ಮಗಂಗೆ ಅರ್ಥ ಆಗುತ್ತೆ. ಹಂಗೆ ಗೊತ್ತಾಗಿದ್ರೆ ದೇವದಾಸ್ ಯಾಕೆ ಹುಡುಕ ಆಗ್ತಿದ್ದ, ಸಲೀಂ ಯಾಕೆ ಸಾಯ್ತಿದ್ದ? ಈ ಪ್ರಪಂಚದಲ್ಲಿ ಅರ್ಥ ಆಗದೆ ಇರೋದಂತೇನೋ ಇದ್ರೆ ಅದು ಹುಡುಗಿರು ಮಾತ್ರ, ಹುಡುಗಿರ ಮನ್ಸು ಮಾತ್ರ. ಬಾ ಬಾ ಅಂತ ಪ್ರೀತಿಯಿಂದ ಕರೀತಾರೆ, ಹುಡುಗರ ಹತ್ರಕ್ಕೆ ಹೋದ್ರೆ ಬಾಯ್ ಬಾಯ್ ಅಂತ ಟಾಟಾ ಮಾಡ್ತಾರೆ. ಹುಡುಗರ ಮನ್ಸಲ್ಲಿ ಪ್ರೀತಿ ಹುಟ್ಟಕ್ಕೆ ಯಾವುದೇ ಕಾರಣ ಇರಲ್ಲ. ಹಾಗೆ ಹುಡುಗಿರ್ ಪ್ರೀತಿ ರಿಜೆಕ್ಟ್ ಮಾಡೋಕ್ಕೂ ಯಾವ ಕಾರಣ ಬೇಕಾಗಿಲ್ಲ.
ಲೋ ರೇವಂತ್ ಲೈ ಪಾಗಲ್ ದಿಲ್ ಕಣೋ ಇದು. ಏನೇನೋ ಕನ್ಸು ಕಟ್ಟುತ್ತೆ, ಏನೇನೋ ಆಸೆ ಇಟ್ಕೊಳ್ಳುತ್ತೆ. ಅದು ಈಡೇರಲ್ಲ ಅಂತ ಗೊತ್ತಾದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಅದಕ್ಕಿರಲ್ಲ ಕಣೋ. ಇದು ಯಾಕೆ ಈ ಹುಡುಗಿಗೆ ಅರ್ಥ ಆಗಲ್ಲ? ಲೋ ರೇವಂತ ಲೈ ಅವಳು ಹೂ ಅಂದ್ರು, ಹೂ ಅಂದ್ರು, ಬೇಕು ಅಂದ್ರು, ಬೇಡ ಅಂದ್ರು. ಅವಳು ಈ ಜನ್ಮಕ್ಕಲ್ಲ, 7 ಜನ್ಮಕ್ಕೂ ಅವಳೇ ನನ್ನ ಹುಡುಗಿ. ಪ್ರೀತಿ, ಐ ಲವ್ ಯು. ಪ್ರೀತಿ, ಐ ಲವ್ ಯು. ಪ್ರೀತಿ ನಂಗ್ ಬೇಕು. ಆಯ್ತು ಬಿಡಲೇ ಬೇಕು ಮಗ. ಕಣ. ಏನೋ ಏನೋ ಅದು ನಿಂದು? ಹಾ, ತಿಂಡಿ ತಿಂದಿಲ್ವಂತ ಇನ್ನ? ಅಮ್ಮ ನಿನ್ಗೋಸ್ಕರ ಕಾಯ್ತಾ ಇದ್ದಾಳೆ. ಹೋಗಿ ತಿಂಡಿ ಮುಗಿಸು ಮೊದಲು. ಇವತ್ತು ಮಂಗಳೂರಿಗೆ ಹೋಗ್ಬೇಕು, ನೆನ್ಪಿದ್ಯಾ? ನೀನ್ ಇಷ್ಟು ಡಲ್ ಆಗಿದ್ರೆ ಇಂಟರ್ವ್ಯೂ ಹೇಗೋ ಫೇಸ್ ಮಾಡ್ತೀಯಾ? ಈ ವಯಸ್ಸಲ್ಲಿ ಹುಡುಗರು ಹೇಗಿರ್ತಾರೆ? ಪಟ್ಪಟ ಅಂತ ಓಡಾಡ್ಕೊಂಡು ಲವಲವಿಕೆಯಿಂದ ಇರ್ತಾರೆ. ನಿನ್ನನ್ನು ನೋಡಿದ್ರೆ ಏನೋ ಆಗಬಾರ್ದು ಆಗೋಗಿರೋ ತರ ಮಂಕ ಕೂತಿದ್ಯಲ್ಲೋ. ಈ ಕಾಲದಲ್ಲಿ ಹೆಣ್ಮಕ್ಳು ಗಂಡ ಸತ್ರು ಧೈರ್ಯವಾಗಿರ್ತಾರೆ. ಒಂದ್ ಹೇಳ್ತೀನಿ ಕೇಳು, ಜೀವನದಲ್ಲಿ ಗುರು ಇಲ್ದೇ ಇದ್ರೂ ಪರವಾಗಿಲ್ಲ, ಗುರಿ ಇರಬೇಕು. ನೀ ತಿಂಡಿ ತಿಂದು ರೆಡಿ ಆಗೋ, ನಾ ಬಂದ್ಬಿಡ್ತೀನಿ ಈಗಲೇ. ಈ ಹುಡುಗಿರ್ಗೆ ನಾವೇ ಸುಂದರಿ ಇರುವಂತ ಕೊಬ್ಬು ಜಾಸ್ತಿ. ಯಾಕೆಂದ್ರೆ ನಾವು ನಾಯಿ ತರ ಅವ್ರ ಹಿಂದೆ ಅಲಿತೀವಲ್ಲ, ಅದಕ್ಕೆ. ನೋಡೋ, ನೀನು ಮಾತ್ರ ಅವಳಿಗೆ ಯಾವುದೇ ಕಾರಣಕ್ಕೂ ಫೋನ್ ಮಾಡಬೇಡ. ಅವಳೇ ದಾರಿಗೆ ಬರ್ತಾಳೆ. ದುರಹಂಕಾರಕ್ಕೆ ಉದಾಸೀನವೇ ಮದ್ದು. ನಿಜವಾಗ್ಲೂ ಅವಳೇ ಕಾಲ್ ಮಾಡ್ತಾಳೆ ಅಂತೀಯಾ? ಖಂಡಿತ ಫೋನ್ ಮಾಡ್ತಾಳೆ ಕಣ. ನೋಡೋ, ನಿಮ್ಮ ತಂದೆ ಏನು ಹೇಳಿದಾರೋ ಅದನ್ನು ಮುಗಿಸ್ಕೊಂಡು ಬಾ, ಆಮೇಲೆ ನೋಡೋಣ. ಲೋ, ಬಸ್ ಬಂತು, ನೀನು ಹೊರಡು. ಸರ್, ನಾ ಬರಲ್ಲ ಹಾಗಾದ್ರೆ. ಬಾಯ್ ಬಾಯ್.
ಈ ವಿಷಯನ ಅಪ್ಪಂಗೆ ಹೇಳಿದ್ರೆ ಪ್ರೀತಿ ಏನು ಹೇಳ್ತಾ ಇದ್ದೀನಿ ನೀನು? 4 ಜನರ ಮುಂದೆ ನಾನು ತಲೆ ಎತ್ಕೊಂಡು ತಿರ್ಗಾಡೋದು ಹೇಗೆ? ನಿನ್ ಜೀವನದಲ್ಲಿ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಮ್ಮಂಗೆ ಹೇಳಿದ್ರೆ ಅಯ್ಯೋ ಮನೆ ಹಾಳಿ, ನಮ್ಮ ವಂಶದ ಮರ್ಯಾದೆನೆ ಹಾಳು ಮಾಡ್ಬಿಟ್ಟಲ್ಲೇ. ಕೆಟ್ಟ ಕೂತಿರೋ ನಿನ್ನ ನಾನು ತವ್ರಿಗೆ ತಂದ್ಕೊಂಡೆ ಯಾವ ರೀತಿ ಹೋಗಿ ಕೇಳಲೆ? ನನಗೆ ಮುಖ ತೋರಿಸ್ಬೇಡ ಕಡೆ, ಎಲ್ಲರೂ ಹೋಗಿ ಸಾಯಿ ಸಾಯೇ. ಈ ವಿಷಯನ ಮಾವಂದ್ರಿಗೆ ಹೇಳಿದ್ರೆ ನೋಡ್ದ ತಮ್ಮಯ್ಯ, ನೋಡ್ದ ಎಂತ ಕೆಲಸ ಮಾಡ್ಕೊಂಡ್ ಬಂದ ನೋಡು. ಯಾವುದೋ ಪರದೇಶಿ ನಾಯಿ ಮುಟ್ಟಿರೋ ನೀನು ನನ್ನ ಮನೆ ಸೊಸೆ ಆಗಕ್ಕಾಗಲ್ಲ. ನಿನ್ನಿಂದ ನನ್ನ ಮಾನ ಮರ್ಯಾದೆ ಹೋಗೋ ಮುಂಚೆ ಯಾವನ ತಲೆ ಮಾಸ್ತವನ್ನ ಕರ್ಕೊಂಬಂದು ನಿನಗೆ ಮದುವೆ ಮಾಡಿಸ್ತೀನಿ. ಅವನು ಒಪ್ಲಿಲ್ಲ ಅಂದ್ರೆ ನಾನೇ ನನ್ನ ಕೈಯಾರೆ ನೀನ್ ಕತ್ತಿಸಿ ಸಾಯಿಸ್ಬಿಡ್ತೀನಿ. ಈ ವಿಷಯ ರೇವಂತ್ ಹೇಳಿದ್ರೆ, ಆದ್ರೆ ಯಾವ ಮುಖ ಹೊತ್ಕೊಂಡು ಮುಂದೆ ನಿಂತು ಹೀಗೆ ಆಯ್ತು ಅಂತ ಹೇಳಿ? ಇದ್ರಲ್ಲಿ ನಂದೇನು ತಪ್ಪಿಲ್ವಲ್ಲ. ಅಕಸ್ಮಾತ್ ಹೇಳಿದ್ರೆ ಅವನು ಒಪ್ಕೋತಾನ? ಒಪ್ಕೋತಾನೆ. ಅವನ ಮೇಲೆ ನನಗ್ ನಂಬಿಕೆ ಇದೆ. ನಡೆದಿದ್ದೆಲ್ಲ ಅವನಿಗೆ ಹೇಳಲೇಬೇಕು. ಹೇಳ್ತೀನಿ. ಲೋ ರೇವಂತ್, ಮಂಗಳೂರಿಗೆ ಹೋಗಿದ್ಯಲ್ಲ, ಏನಾಯ್ತು? ಅದೇನು ದರಿದ್ರ ನಸೀಬು ನಂದು. ಮಂಗಳೂರು ಜಾಬ್ ಇನ್ನೂ ಕನ್ಫರ್ಮ್ ಆಗಲಿಲ್ಲ. ಪ್ರೀತಿನೂ ಕಳ್ಕೊಂಡೆ. ನನ್ನ ಜೀವನದಲ್ಲಿ ಎಲ್ಲರನ್ನೂ ಕಳ್ಕೊತೀನಿ ಅನ್ನೋ ಭಯ ಶುರುವಾಗಿದೆ ಕಣೋ. ಲೇ ರೇವಂತ್, ಯಾಕೋ ಇಷ್ಟು ಡಿಪ್ರೆಸ್ ಆಗಿ ಮಾತಾಡ್ತಿದ್ಯಾ? ನೋಡು ಮಗ, ಒಂದು ಹೇಳ್ತೀನಿ, ಲೈಫಲ್ಲಿ ಯಾವತ್ತೂ ಆಶಾವಾದಿಯಾಗಿರ್ಬೇಕೆ ಹೊರತು ನಿರಾಶಾವಾದಿಯಾಗಿರಬಾರ್ದು. ಕಳೆದೋಗಿರೋದ್ರ ಬಗ್ಗೆ ಕೊರಗ್ತಾ ಕೂರೋದಕ್ಕಿಂತ ಮುಂದೆ ಬರೋ ಸಂತೋಷಕ್ಕೋಸ್ಕರ ಸಂಭ್ರಮದಿಂದ ಕಾಯ್ತಾ ಇರಬೇಕು ಕಣೋ. ಹೇಳೋದು ಸುಲಭ ಕಣೋ, ಆದರೆ ಅನುಭವಿಸೋದು ತುಂಬ ಕಷ್ಟ ಕಣೋ. ಗೊತ್ತು ಕಣೋ, ಲೈಫಲ್ಲಿ ಏನೇ ಬಂದರೂ ನಾವೇ ಫೇಸ್ ಮಾಡ್ಬೇಕಲ್ವಾ? ಎಲ್ಲದಕ್ಕಿಂತ ಜೀವನ ಮುಖ್ಯ, ತಿಳ್ಕೊ. ಪ್ರೀತಿ ಫೋನ್ ಮಾಡಿರ ಕಣೋ. ಹಾಂ, ನಾನು ಹೇಳಿಲ್ವ ನಮ್ಮ ಮಗ, ಲೈಫಲ್ಲಿ ಯಾವತ್ತು ಪಾಸಿಟಿವ್ ಆಗಿರ್ಬೇಕು. ರಿಸೀವ್ ಮಾಡ, ಮಾತಾಡೋ ಮಗ, ಅವಳು ಏನು ಹೇಳ್ತಾಳೆ ಕೇಳೋ. ಹಲೋ ರೇವಂತ್, ನಿನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು. ಅರ್ಜೆಂಟಾಗ? ಸಾರಿ ಪ್ರೀತಿ. ಯಾಕೆ? ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಹುಚ್ಚುಚ್ಚಂಗೆ ಬಿಹೇವ್ ಮಾಡಿಬಿಟ್ಟೆ. ನಾನೇ ನಿಮ್ಮನ್ನ ಸಾರಿ ಕೇಳಬೇಕು. ಅವತ್ತು ನಿಮ್ಮನ್ನ ಹರ್ಟ್ ಮಾಡಬಾರ್ದಾಗಿತ್ತು. ರೀ ಪ್ರೀತಿ, ನಿಮ್ಮ ಹೆಸರಲ್ಲೇ ಪ್ರೀತಿ ಇಟ್ಕೊಂಡು ಯಾಕ್ರಿ ಪ್ರೀತಿ ಮಾಡಲ್ಲ ಅಂತೀರಾ? ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಿದ್ದೀರಾ? ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಯಾಕ್ರಿ ಇಷ್ಟು ಇನ್ನೋಸೆಂಟಾಗಿ ಕೇಳ್ತಿದ್ದೀರಾ? ನನಗೆ ಮೋಸ ಮಾಡಲ್ಲ ತಾನೇ? ಪ್ರೀತಿ ಅನ್ನೋ ವಿಷಯ ಬಂದ್ರೆ ನಾನಲ್ಲ, ಇಡೀ ಜಗತ್ತಲ್ಲಿರೋ ಯಾವ ಹುಡುಗನ್ ಬೇಕಾರೋ ಕೇಳಿ, ಮೋಸ ಹೋಗಿರೋದುಂಟು. ಬಿಟ್ರೆ ಮೋಸ ಮಾಡಿರೋದು ಇಡೀ ಚರಿತ್ರೆಲೇ ಇಲ್ಲ. ರೇವಂತ್, ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದೋಗಿದೆ, ಅದನ್ನ ನಿಮಗೆ ಹೇಳಲೇಬೇಕು. ನನಗೆ ನಿಮ್ ಯಾವ ಫ್ಲಾಶ್ ಬ್ಯಾಕು ಬೇಕಾಗಿಲ್ಲ.
ನನ್ನ ಮೇಲೆ ನಿಮಗೆ ನಿಮ್ಮ ಮೇಲೆ ನನಗೆ ನಂಬಿಕೆ ಇದ್ರೆ ಸಾಕು. ಈ ಪ್ರೀತಿ ಮೇಲೆ ತುಂಬ ನಂಬಿಕೆ ಇದೆ. ನಿಮಗಿದೆಯಾ? ಸಾಕು. ರೇವಂತ್, ನಾನು ಹೇಳೋದನ್ನ ಕೇಳಿ. ಪ್ರೀತಿ, ಇನ್ನೇನು ಮಾತಾಡಬೇಡ.